ಕಷ್ಟ ಮತ್ತು ಸುಖ ಒಂದೇ ನಾಣ್ಯದ ಎರಡು ಮುಖಗಳು. ಅದರಂತೆಯೇ ಕಷ್ಟ ಇದ್ದಾಗ ದೂರ ಸರಿಯುವುದು, ಬದಲಾಗಿ ಸುಖ ಇದ್ದಾಗ ಹತ್ತಿರ ಬರುವುದು ಇದೇ ಮಾನವನ ಸ್ವಭಾವವಾಗಿದೆ. ಎಂದಿಗೂ ಕೂಡ ಸುಖಕ್ಕೆ ಮಾತ್ರ ಮುಂದಾಗುವುದಲ್ಲ. ಕಷ್ಟದಲ್ಲಿದ್ದಾಗ ಅವರ ನೋವನ್ನು ನಿವಾರಿಸುವುದೇ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಮ್ಮ ಜೀವನದಲ್ಲಿ ಕೆಲವು ಜನರ ಮೇಲೆ ಮಿತಿಯನ್ನು ಮೀರಿ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತೇವೆ. ಕಾರಣ ಅವರ ಮೇಲಿನ ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆ. ಆದರೆ ಪ್ರಪಂಚ ಇವತ್ತಿದ್ದಂತೆ ನಾಳೆ ಇರುವುದಿಲ್ಲ, ಬದಲಾಗುತ್ತಲೇ ಇರುತ್ತದೆ. ಬದಲಾದ ಕಾಲಘಟ್ಟದಲ್ಲಿ ಅದೇ ಜನರು ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಎಷ್ಟೇ ಹತ್ತಿರವಾಗಿದ್ದರೂ ಕೂಡ ಅಪರಿಚಿತರಂತೆ ವರ್ತಿಸುತ್ತಾರೆ. ಕಾರಣ ಬದಲಾವಣೆ. ಆದರೆ ಏನೋ ಕಳೆದುಕೊಂಡ ಅನುಭವ, ಮನಸ್ಸಿನಲ್ಲಿ ತಳಮಳ, ಜೊತೆಗಿದ್ದ ಕ್ಷಣಗಳು, ಸಂತೋಷದ ದಿನಗಳು ಒಮ್ಮೆಲೆ ಮೇಲಿಂದ ಮೇಲೆ ತಲೆಯೊಳಗೆ ದಾಳಿ ಮಾಡುತ್ತಿವೆ. ಧನಾತ್ಮಕ ಚಿಂತನೆಗಳು ಮಾಯವಾಗಿ ಋಣಾತ್ಮಕ ಯೋಚನಾ ಲಹರಿಯಲ್ಲಿ ಏಕಾಂಗಿ ಮನಸ್ಸು ಅಲೆದಾಡುತ್ತಿದೆ. ನೆನಪುಗಳನ್ನು ಮರೆಯಲು ಮಾಡಿದ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕ. ನೆನಪೆಂಬ ಬೇತಾಳ ಪದೇ ಪದೇ ಬೆನ್ನು ಹತ್ತಿ ಕಾಡುತ್ತಿದೆ. ನಿರೀಕ್ಷಿತ ಮಟ್ಟಕ್ಕೂ ಮೀರಿದ ನೋವು. ಆದರೆ ಇಂತಹ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ನೆನಪಿಟ್ಟುಕೊಳ್ಳಬೇಕಾದ ವಿಷಯಗಳು ಕೆಲವು ಇವೆ. ನಿಮ್ಮ ಆತ್ಮೀಯರೊಂದಿಗೆ ಈಗಾಗಲೇ ಸಾಧ್ಯವಾದಷ್ಟು ಸಮಯವನ್ನು ಸವೆಯಿಸಿ. ನೀವು ಹೇಗಿದ್ದರೂ ಕೂಡ ಅವರೆಂದಿಗೂ ನಿಮ್ಮ ಸುತ್ತಲೂ ತಿರುಗುವರೆಂದು ಇಲ್ಲವಲ್ಲ. ಕಷ್ಟದಲ್ಲಿರುವ ವ್ಯಕ್ತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಈ ದಿನ ಕಡಿಮೆ ಎನಿಸುವ ಆ ವ್ಯಕ್ತಿ ನಾಳೆ ತುಂಬ ಶ್ರೇಷ್ಠನಾಗಬಹುದು, ನಿಮಗೆ ಎಟುಕದಷ್ಟು ದೂರ ಹೋಗಬಹುದು. ಅದಕ್ಕಾಗಿ ಅವರು ನಮ್ಮನ್ನು ಬಿಟ್ಟು ಎಷ್ಟೇ ದೂರ ಸರಿದರೂ ಕೂಡ ಅವರನ್ನು ನೀವು ದೂರ ಮಾಡಬೇಡಿ. ಏಕೆಂದರೆ ಯಾವ ಖರ್ಚು ಇಲ್ಲದೆ ನೀವು ಮನಸಾರೆ ಅವರಿಗೆ ಕೊಡಬಹುದಾದ ಏಕೈಕ ಕಾಣಿಕೆಯದು.